ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಥರ ಡಿಸೈನ್ ಯಾವ ಥರ ಹಾಕೋದಂತೇಳಿ ನೋಡೋಣ. ನಾನು ಫಸ್ಟು ಥ್ರೆಡ್ಗೆ ಈ ಥರ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇರೆ ಡಿಸೈನ್ ಬೀಡ್ಸ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಯುವರ್ ಚಾಯ್ಸ್. 6 ಎಳೆ ದಾರ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಫಸ್ಟ್ ಈ ಥರ ಥ್ರೆಡ್ನ ಬಟ್ಟೆಗೆ ಲಾಕ್ ಮಾಡ್ಕೊಂಡಾದಮೇಲೆ ಒಂದು 2 ಚೈನ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡಾದಮೇಲೆ ಈ ಬೀಡ್ಸ್ನ ತೊಗೊಳ್ತಾ ಇದ್ದೀನಿ. ನಾನು ಬೀಡ್ಸ್ನ ತೊಗೊಂಡು ನೋಡಿ ಈ ಥರ ಬೀಡ್ಸ್ ಹೋಲಲ್ಲಿ ನಾವು ಈ ಥರ ನೀಡಲ್ನ ಪಾಸ್ ಮಾಡಬೇಕಾಗತ್ತೆ. ಪಾಸ್ ಮಾಡ್ಕೊಂಡಾದಮೇಲೆ ಒಂದು 3 ಚೈನಷ್ಟು ಗ್ಯಾಪ್ ಬಿಟ್ಟು ಥ್ರೆಡ್ನ ತೊಗೋಬೇಕು. ನೀಡಲಿಂದ ಥ್ರೆಡ್ನ ಈ ಥರ ತೊಗೊಂಡು ಒಂದು ಲಾಕ್ ಹಾಕಿ ಸ್ವಲ್ಪ ಥ್ರೆಡ್ನ ಫ್ರೀಯಾಗಿ ಈ ಥರ ಎಳೆದಿಟ್ಕೊಂಡು ಮತ್ತು ಥ್ರೆಡ್ನ ಬೀಡ್ಸ್ ಒಳಗಡೆಯಿಂದ ಈ ಥರ ಪಾಸ್ ಮಾಡಿಕೊಡ್ಬೇಕು. ನೋಡಿ ಈ ಥರ ಥ್ರೆಡ್ನ ತೊಗೊಂಡಾದಮೇಲೆ ಒಂದು ಸಲ ಲಾಕ್ ಮಾಡ್ಕೊಳ್ಳೋಣ. ಬೀಡ್ಸ್ಗೆ ಈ ಥರ ಲಾಕ್ ಮಾಡ್ಕೊಂಡಾದಮೇಲೆ 3 ಚೈನ್ ನೋಡಿ ಈ ಥರ ಗ್ಯಾಪ್ ಒಳಗೆ ಡಿಸೈನ್ ವರ್ಕ್ ಮಾಡಬೇಕು. ನೋಡಿ ಇವಾಗ 3 ಚೈನ್ ಹಾಕೊಳ್ಳೋಣ. 3 ಚೈನ್ ಹಾಕ್ಕೊಂಡಾದಮೇಲೆ ನಾವು ಬೀಡ್ಸ್ನ ಲಾಕ್ ಮಾಡಿದ ಅದ್ರ ಮೇಲೆ ಥ್ರೆಡ್ ಇದೆಯಲ್ವ, ಆ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಈ ಥರ ಲಾಕ್ ಮಾಡಬೇಕು. ಮತ್ತು ಇವಾಗ ನೆಕ್ಸ್ಟು 2 ಚೈನ್, ಟೋಟಲು 7 ಈ ಥರ ಹಾಕಿದ್ದೀನಿ ನಾನು. ನೋಡಿ ಇವಾಗ 2 ಆಯಿತು. ಮತ್ತು ಇವಾಗ 2 ಚೈನ್, 2 ಚೈನ್ ಹಾಕ್ಕೊಂಡು ಮತ್ತೆ ಥ್ರೆಡ್ ಒಳಗಡೆಯಿಂದ ದಾರ ತಂದು ಈ ಥರ ಲಾಕ್ ಮಾಡಬೇಕು. ನೆಕ್ಸ್ಟ್ ಮತ್ತೆ 7 ಟೈಮ್ ಈ ಥರ ನಾನು ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕಿ ಲಾಕ್ ಮಾಡೋದನ್ನು. ಇಷ್ಟು ಥ್ರೆಡ್ಡಿಗೆ 7 ಕರೆಕ್ಟ್ ಆಗುತ್ತೆ. ಇನ್ನೂ ಒಂದು ಬೇಕಂದರೆ ಎಕ್ಸ್ಟ್ರಾ ಹಾಕ್ಕೊಳ್ಬೋದು ಅಷ್ಟೇ. ಸೆವೆನ್ನು ಕಂಪ್ಲೀಟ್ ಆದಮೇಲೆ ನೋಡಿ ಇವಾಗ 7 ಕಂಪ್ಲೀಟ್ ಆದಮೇಲೆ ನೋಡಿ 3 ಚೈನಷ್ಟು ಗ್ಯಾಪ್ನ ಬಿಟ್ಟು ಮತ್ತೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಬಟ್ಟೆಗೆ. ಲಾಕ್ ಮಾಡ್ಕೊಂಡಾದಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು. ನೆಕ್ಸ್ಟ್ ಇವಾಗ 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಬೀಡ್ಸ್ನ ತೊಗೊಂಡು ಬೀಡ್ಸ್ ಹೋಲಲ್ಲಿ ನೀಡಲ್ನ ಪಾಸ್ ಮಾಡಿ ನೆಕ್ಸ್ಟ್ ಇವಾಗ ಡೈರೆಕ್ಟ್ ಬಟ್ಟೆ ಒಳಗಡೆಯಿಂದ ಥ್ರೆಡ್ನ ತೊಗೊಳ್ಬೇಕು. ನೋಡಿ ಬಟ್ಟೆಯಿಂದ ಥ್ರೆಡ್ನ ತೊಗೊಂಡಾದಮೇಲೆ ಒಂದು ಸಲ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಥ್ರೆಡ್ನ ಫ್ರೀಯಾಗಿ ಈ ಥರ ಎಳೆದ್ರೆ ನಮಗೆ ನೀಟಾಗಿ ಈಸಿಯಾಗಿ ಈ ಥರ ಥ್ರೆಡ್ ಇನ್ನೊಂದು ಸೈಡು ಪಾಸ್ ಆಗುತ್ತೆ. ನೋಡಿ ಈ ಥರ ಪಾಸ್ ಮಾಡ್ಕೊಂಡಾದಮೇಲೆ ಮತ್ತೆ ಒಂದು ಲಾಕ್ ಮಾಡಿಕೊಂಡು ನೋಡಿ ಈ ಲಾಕ್ ಇದೆಯಲ್ಲ ಬೀಡ್ಸ್ ಮೇಲೆ ಥ್ರೆಡ್ ಇದೆಯಲ್ಲ, ಆ ಗ್ಯಾಪ್ ಒಳಗಡೆಯಿಂದ ನಾವು 7 ಪಿಕಾಟ್ ವರ್ಕ್ನ ಈ ಥರ ಜಿಗ್ಜಾಗ್ ಥರ ಬರುತ್ತೆ, ಆ ಥರ ವರ್ಕ್ನ ಕಂಟಿನ್ಯೂ ಮಾಡಬೇಕು. ಇದೇ ಥರನೇ ಕಂಟಿನ್ಯೂ ಮಾಡಿಕೊಂಡ್ರೆ ನಮಗೆ ಇದು ಯಾವುದೇ ಕುಚ್ಚು ಬರಲ್ಲ. ಈ ಡಿಸೈನಿಗೆ ನಮಗೆ ಕುಚ್ಚು ಬೇಕಂತಂದರೆ ಅಥವಾ 5 ಡಿಸೈನ್ ಇದೇ ಥರನ ಹಾಕ್ಬಿಟ್ಟು ಆಮೇಲೆ ಒಂದು 3 ಚೈನ್ ಗ್ಯಾಪ್ ಮಾಡಿ ನಾವು ಕಂಟಿನ್ಯೂ ಮಾಡ್ಬೋದು ಡಿಸೈನ. ಈ ಕುಚ್ಚು ಹಾಕೋದಕ್ಕೆ ಯಾವ ಥರ ಅಂಥೇಳಿ ತೋರಿಸ್ತೀನಿ. ಅದು ಯಾವ ಥರ ಸ್ಪೇಸ್ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ. ಬೇಕಂದರೆ ನಾನು 2 ಡಿಸೈನ್ ಆದಮೇಲೆ ತೋರಿಸ್ತೀನಿ. ನೀವು ಒಂದು 5 ಬೀಡ್ಸ್ ವರ್ಕ್ ಆದಮೇಲೆ ಬೇಕಂದರೂ ನೀವು ಹಾಕ್ಕೊಳ್ಬೋದು. ಬೇಡ ಅಂದರೆ ಅದೇ ಥರನೇ ಕಂಟಿನ್ಯೂ ಮಾಡ್ಕೊಳ್ಬೋದು. ನೋಡಿ ಇವಾಗ 7 ಕಂಪ್ಲೀಟ್ ಆದಮೇಲೆ 3 ಚೈನಷ್ಟು ಗ್ಯಾಪ್ ಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಸೆವೆನ್ನು ಕಂಪ್ಲೀಟ್ ಆಗಿದೆ. ನೋಡಿ ಕಂಪ್ಲೀಟ್ ಆದಮೇಲೆ ಒಂದು 3 ಚೈನಷ್ಟು ಗ್ಯಾಪ್ ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದಮೇಲೆ ಇವಾಗ 2 ಚೈನ್ ಹಾಕಿ ಡಿಸೈನ್ ಕಂಟಿನ್ಯೂ ಮಾಡೋದಿದ್ದರೆ ಮಾಡಬೇಕು. ಇಲ್ಲ ಅಂದರೆ ಒಂದು 3 ಚೈನ್ ಹಾಕಿ ಕುಚ್ಚು ಹಾಕೋದಕ್ಕೆ ಸ್ಪೇಸ್ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ನೋಡಿ ಇಲ್ಲಿ 3 ಚೈನ್ ಹಾಕ್ತಾ ಇದ್ದೀನಿ ನಾನು. 1 ನೋಡಿ ಈ ಥರ 3 ಚೈನ್ ಹಾಕಿ 3 ಚೈನ್ಗೆ ಎಷ್ಟು ಬೇಕೋ ಅಷ್ಟು ಸ್ಪೇಸ್ ಬಿಟ್ಟು ಲಾಕ್ ಮಾಡಿಕೊಂಡು 2 ಚೈನ್ ಹಾಕಿ ಡಿಸೈನ್ನ ಸ್ಟಾರ್ಟಿಂಗ್ ಹಾಕಿದ್ದೀವಲ್ವ ಅದೇ ಥರನೇ ಕಂಟಿನ್ಯೂ ಮಾಡಬೇಕು. ಬೀಡ್ಸ್ನ ತೊಗೊಂಡು ಮತ್ತು ಬೀಡ್ಸ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ತೊಗೊಂಡು ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಈ ಡಿಸೈನು ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ.
ಹಾಗೆ ವಿಡಿಯೋನ ಎಂಡ್ವರೆಗೂ ನೋಡಿದರೆ ಈ ಡಿಸೈನ್ದು ಪ್ರೈಸ್ ಕೂಡ ಹೇಳಿರ್ತೀನಿ. ಈ ಡಿಸೈನ ಒಂದ್ಸಲಿ ಟ್ರೈ ಮಾಡ್ಬೋದು. ಈ ಡಿಸೈನು ತುಂಬಾ ಈಸಿ ಇದೆ, ಹಾಗೆ ಒಂದೇ ಸ್ಟೆಪ್ಪಲ್ಲೇ ಡಿಸೈನು ಫಿನಿಶ್ ಆಗುತ್ತೆ. ಒಂದ್ಸಲ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಕುಚ್ಚು ಬೇಕಂದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಅದೇ ಥರ ಕಂಟಿನ್ಯೂ ಮಾಡಬೇಕಷ್ಟೇ. ಡಿಸೈನ್ ಎಲ್ಲ ಫಿನಿಶ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂಥೇಳಿ ಫೈನಲ್ ಲುಕ್ಕು ನೋಡೋಣ. ನಾನು ಕುಚ್ಚನ್ನು ಹಾಕಿಲ್ಲ, ಹಾಗೆ ಕಂಟಿನ್ಯೂ ಮಾಡಿದ್ದೀನಿ. ವಿತೌಟ್ ಕುಚ್ಚು ಯಾವ ಥರ ಇದೆ ಅಂಥೇಳಿ ನೋಡೋಣ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಒಂದು ಸಲ ಟ್ರೈ ಮಾಡ್ಬೋದು. ಗ್ರ್ಯಾಂಡ್ ಸೀರೆಗೂ ಹಾಕ್ಕೋಬೋದು, ಹಾಗೂ ಸಿಂಪಲ್ ಸೀರೆ ಕೂಡ ಟ್ರೈ ಮಾಡ್ಬೋದು. ನೋಡಿ ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ. ಕುಚ್ಚು ಬೇಕಂದರೆ ನೀವು ನಾನು ಹೇಳಿದ್ದೀನಲ್ಲ ಆ ಥರ ಟ್ರೈ ಮಾಡಿ. ಈ ಡಿಸೈನ್ಗೆ ಪ್ರೈಸ್ ಅಂದರೆ 500ಇಂದ 600 ತೊಗೋಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.